ವಾದಿರಾಜಯತೀಂದ್ರಕೃತ ಸುಂದರಕಾಂಡ. ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದು ನಂಬಲಾಗಿದೆ. ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ. ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು. ರಾಮನವಮಿ, ನವರಾತ್ರಿ, ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು. 40 ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು. ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ನಿಥಾರ್ಯಯೇವ ರಾವಣ ಸರಾಘವಾಯ ನಾನ್ಯಥಾ ಯದೀಂದ್ರಜಿನ್ಮಯಾ ಹತೋ ನ ಚಾಸ್ಯ ಶಕ್ತಿರೀಕ್ಷ್ಯತೆ. ಅರ್ಥ: ರಾವಣನು ರಾಮನಿಂದಲೇ ಹತನಾಗಬೇಕು. ಆದ್ದರಿಂದ ಅವನನ್ನು ನಾನೀಗ ಕೊಲ್ಲಲಾಗದು. ಆದರೆ ಇನ್ನು ಮುಂದೆ ಬರಲಿರುವ ಇಂದ್ರಜಿತನನ್ನು ಈಗಲೇ ನಾನು ಕೊಂದರೆ ಅವನ ಶಕ್ತಿ ಪರಾಕ್ರಮಗಳನ್ನು ನಮ್ಮವರು ನೋಡಲಾಗುವುದಿಲ್ಲ. ಅತಸ್ತಯೋ ಸಮೋ ಮಯಾ ತೃತೀಯ ಏಷ ಹನ್ಯತೆ ವಿಚಾರ್ಯ ಚೈವ ಮಾಶುತಂ ಪದೋ ಪ್ರಗೃಹ್ಯ ಪುಪ್ಲುವೆ. ಅರ್ಥ: ಆದುದರಿಂದ ರಾವಣನನ್ನು ಅವನ ಮಗನಾದ ಇಂದ್ರಜಿತನನ್ನು ಬಿಟ್ಟು ಅವರಿಗೆ ಸಮಾನ ಬಲನಾದ ಅಕ್ಷಕುಮಾರನನ್ನು ನಾನೀಗ ಕೊಲ್ಲುವೆನೆಂದು ಸಂಕಲ್ಪ ಮಾಡಿ ಅವನನ್ನು ತನ್ನ ಕಾಲುಗಳ ಮಧ್ಯದಲ್ಲಿ ಹಿಡಿದು ಗಗನಕ್ಕೆ ಹಾರಿದನು. ಸಚಕ್ರವದ್ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋಥಯುದ್ಧರಾತಲೇ ಕ್ಷಣೇಣ ಮಾರುತೀತನು. ಅರ್ಥ: ಹನುಮಂತನು ಅಕ್ಷಕುಮಾರನನ್ನು ಕುಂಬಾರನ ಚಕ್ರದಂತೆ ಗಿರ ತಿರುಗಿಸಿ ಗಗನದಿಂದ ಭೂಮಿಯ ಮೇಲೆ ಹಾಕಿದನು. ಅಕ್ಷಕುಮಾರನು ಭೂಮಿಯ ಮೇಲೆ ಬಿದ್ದು ಸತ್ತನು. ವಿಚೂರ್ಣಿತೆ ಧರಾತಲೆ ನಿಜೇ ಸುತೆ ಸ ರಾವಣಃ ನಿಶಮ್ಯ ಶೋಕತಾಪಿತಸ್ತದಗ್ರಜಂ ಸಮಾದಿಶತ್. ಅರ್ಥ: ಅಕ್ಷಕುಮಾರನು ಭೂಮಿಯ ಮೇಲೆ ಪುಡಿ ಪುಡಿಯಾಗಿ ಬಿದ್ದಿದ್ದು ಕೇಳಿ ರಾವಣನು ಚಿಂತಾಕ್ರಾಂತನಾದನು. ಆಗ ಅವನ ಅಣ್ಣನಾದ ಇಂದ್ರಜಿತನನ್ನು ಕಪಿಯ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಮುಂದಿನ ಭಾಗದಲ್ಲಿ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್.